ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಬಹಳ ದಿನಗಳಾದ್ಮೇಲೆ ನಾನು ಮತ್ತೆ ಬರ್ತಾ ಇದ್ದೀನಿ. ಇವತ್ತು ಬಾಳೆ ಎಲೆಗಿಂತಲೂ ಮೃದುವಾದ ಸಿಲುವಾದಂತಹ ರವೆ ದೋಸೆಯೊಂದಿಗೆ ಬಂದಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇದಕ್ಕೆ ನಾನು ತಗೊಂಡಿರ್ತಕ್ಕಂಥ ಪದಾರ್ಥ ಇಲ್ಲಿ ನಾನು ತೆಗೆದುಕೊಂಡಿದ್ದೀನಿ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಎರಡನ್ನು ಈ ಗ್ಲಾಸ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ನಾನು ಇಲ್ಲಿ 2 ಗ್ಲಾಸ್ ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಹಾಗೆ 1.5 ಗ್ಲಾಸ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಅಕ್ಕಿ ಹಿಟ್ಟು ಏನು ಬೇಡ, ಇದು 2 ಹಿಟ್ಟೇ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಬಾಳೆ ಎಲೆಗಿಂತಲೂ ತೆಳುವಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ನಾನು ಜೀರಿಗೆ ತೊಗೊಂಡಿದ್ದೀನಿ 2 ಸ್ಪೂನು. ಇಲ್ಲಿ ಮತ್ತೆ ನಾನು ಈರುಳ್ಳಿ ಆಗಲಿ ಕೊತ್ತಂಬರಿ ಸೊಪ್ಪಾಗಲಿ ಯಾವುದನ್ನು ಬಳಸ್ತಾ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಈಗ ಈ ಹಿಟ್ಟನ್ನು ಮತ್ತು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಈ ಪಾತ್ರೆಯೊಳಗಡೆ ಹಾಕ್ಕೊಂಡು ನಾನು ರವೆ ದೋಸೆಯ ಹದಕ್ಕೆ ನಾನು ಸಂಪಣವನ್ನು ರೆಡಿ ಮಾಡ್ಕೊಂಡು ಬರ್ತೀನಿ. ನೋಡಿ ಸ್ನೇಹಿತರೆ, ಈ ಹದದಲ್ಲಿ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ಬೆಳಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡಬೇಕು ಅನ್ನೋ ತಲೆ ಬಿಸಿ ಇರೋರಿಗೆ ಒಂದೊಂದು ದಿನ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ತುಂಬ ಸಖತ್ತಾಗಿ ಬರುತ್ತೆ. ನೋಡಿ ತವಾ ಕಾದು ಬಂದಿದೆ. ಈಗ ನೀರು ಹಾಕ್ಕೊಂಡಿದ್ದೀನಿ. ನಾನು ನೀರು ಹಾಕ್ಕೊಳ್ಳೋದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸಂಪಣವನ್ನು ನಾವು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಬಿಡಬೇಕು, ಇಲ್ಲಾಂದರೆ ಅಡಿಯಲ್ಲಿ ಹೋಗಿ ಹಿಟ್ಟು ಕೂತ್ಕೊಂಡ್ಬಿಡುತ್ತೆ. ನೋಡಿ ಈ ರೀತಿ ನಿಮಗೆ ಎಷ್ಟು ತೆಳುವಾಗಬೇಕು ಆ ರೀತಿ ನೀವು ಬಿಟ್ಕೊಳ್ಳಿ. ಆದರೆ ದೋಸೆ ತವಾ ಕಾದಿರಬೇಕು, ಅವಾಗ ಕಾದಿದ್ರೆ ನಿಮ್ಗೆ ಈ ರೀತಿ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ಹದದಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಮೃದುವಾಗಿ ಬಾಳೆ ಎಲೆಗಿಂತ ತೆಳ್ಳಗೆ ಬರುತ್ತೆ. ನೋಡಿ ಈಗ ಬೆಂದು ಬಂದಿದೆ. ಈಗ ನಾನು ಸುತ್ತ ಎಣ್ಣೆಯನ್ನು ಹಾಕ್ಕೋತೀನಿ. ನಾನು ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ನೀವು ಯಾವುದು ಕಿಚನ್ನಲ್ಲಿ ಬಳಸ್ತೀರ ಅಡಿಗೆ ಎಣ್ಣೆಯನ್ನು ಅದನ್ನು ನೀವು ಬಳಸ್ಕೊಳ್ಳಿ. ಈಗ ಸಾಕಷ್ಟು ನಾನು ಎಣ್ಣೆಯನ್ನು ಕಡಿಮೆನೇ ಹಾಕಿದ್ದೀನಿ, ಹೆಚ್ಚಿಗೆ ಏನು ಬಳಸ್ತಾ ಇಲ್ಲ. ನೋಡಿ ಅದು ಬೆಂದು ಬಂದರೆ ಸುತ್ತ ಬಿಡ್ತಾ ಬರುತ್ತೆ ತವಾನ, ಆವಾಗಲೇ ಗೊತ್ತಾಗೋಗುತ್ತೆ ಇದು ಬೆಂದು ಬಂದಿದೆ ಅಂತ. ನೋಡಿ ಸ್ವಲ್ಪನೂ ಕಚ್ಕೊಳ್ಳಲ್ಲ, ಈಸಿಯಾಗಿ ಬಂದ್ಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಬಹಳ ಚೆನ್ನಾಗಿರುತ್ತೆ, ಹೇಳೋಕ್ಕೆ ಅದು ಅಸಾಧ್ಯ. ತಿಂದೇ ನೋಡಬೇಕು. ನೋಡಿ ಒಂದು ಕಡೆ ಬೇಯಿಸ್ಕೊಂಡಿದ್ದೀನಿ. ನೋಡಿ ತಿರುವ ಹಾಕ್ಕೊಂಡು 2 ಕಡೆನೂ ಬೇಯಿಸ್ಕೊಂಡು ಈಗ ತೆಗಿತಾ ಇದ್ದೀನಿ. ನಾನು ತೆಗಿತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ಮೃದುವಾಗಿ ಸಿಲುವಾಗಿ ಬಂದಿದೆ ಅಂತ. ನೋಡಿ ಈ ವಿಧಾನದಲ್ಲಿ ಒಮ್ಮೆ ನೀವು ರವೆ ದೋಸೆಯನ್ನು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಮರೆಯದೆ ಕಮೆಂಟ್ನಲ್ಲಿ ತಿಳಿಸಿ. ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಕೊಡಿ ಅಂತ ಈ ಮೂಲಕ ಕೇಳ್ಕೊತೀನಿ.